ಮನೆ ಕೆಲಸದವಳು ಬಂದು ಹೇಳಿದ್ಲು, ಅಮ್ಮ ನಿನ್ ಸೊಸೆ ಮಗು ಜನ್ಮ ಕೊಟ್ಟಿದ್ದಾಳೆ. ಈ ಮಾತನ್ನು ಕೇಳಿ ಮುದುಕಿಗೆ ಕೋಪ ಬಂತು. ಅವಳು ಗದರಿಸಿದ್ಲು, ಏನೇ ನಿಂಗೇನು ಹುಚ್ಚಿಗೆ ಚಿಡ್ತಿದ್ಯಾ? ಏನು ಅರ್ಥ ಇಲ್ಲದಂತೆ ಮಾತಾಡ್ತಿದ್ಯಾ? 2 ವರ್ಷದಿಂದ ಆ ಕೊಠಡಿಯಲ್ಲಿ ಒಂಟಿಯಾಗಿರೋಂಥ ಅವಳಿಗೆ ಆ ಮಗು ಹುಟ್ಟಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಕೋಪದಿಂದ ದಾಸಿಯೊಡನೆ ಕೊಠಡಿಗೆ ಹೋದ್ಲು. ಆಗ ಅಲ್ಲಿ ತನ್ನ ಸೊಸೆ ಮಡಿಲಲ್ಲಿ ನವಜಾತ ಶಿಶು ಆಟ ಆಡ್ತಿರೋದನ್ನು ಕಂಡು ಅವಳಿಗೆ ನೆಲನೆ ಕುಸ್ದಂತಾಯಿತು. ಕೋಪದಿಂದ ಕೇಳಿದ್ಲು, ಈ ಮಗು ಯಾರತ್ತೆ ಅಂತ ಕೇಳಿದ್ರು. ಆಗ ದೇವಯಾನಿ ಹೇಳಿದ್ಲು ಶಾಂತ ಸ್ವರದಲ್ಲಿ, ಈ ಮಗು ನಂದು ಮತ್ತು ನನ್ನ ಗಂಡಂದು. ಆಗ ಸೊಸೆಯ ಮಾತನ್ನು ಕೇಳಿ ಅತ್ತೆಗೆ ಕೋಪ ನೆತ್ತಿಗೆ ಇರ್ತು. ಏನೇ ಕುಲಗಡೆ ಹೆಣ್ಣೆ, ನನ್ನ ಮಗ ಒಂದ್ಸತಿನೂ ಈ ಕೋಣೆಗೆ ಬಂದು ಇಣುಕಿ ಸಮೇತ ನಿನ್ನ ನೋಡಿಲ್ಲ. ಹೀಗಿರ್ಬೇಕಾದ್ರೆ ಅವನು ಈ ಮಗುವಿಗೆ ತಂದೆ ಆಗಕ್ಕೆ ಹೇಗೆ ಸಾಧ್ಯ? ಸತ್ಯ ಹೇಳು ಅಂತ ಕೇಳಿದ್ಲು. ಆಗ ದೇವಯಾನಿ ಹೇಳಿದ್ಲು, ಅಮ್ಮ ಏನಾದರೂ ನನಗೆ ಹೇಳೋಕ್ಕಿಂತ ಮೊದಲು ನಿಮ್ಮ ಮಗನ್ನ ಕರೆಸ್ಬಿಟ್ಟು ಅವ್ರ ಹತ್ರ ಸರಿಯಾಗಿ ಕೇಳಿ ಅವರು ನನ್ನ ಬಳಿ ಬಂದಿದ್ರೋ ಇಲ್ಲೋ ಅಂತ, ಆಮೇಲೆ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಸೊಸೆ ಮಾತನ್ನು ಕೇಳಿ ಅತ್ತೆಗೆ ಕೋಪ ನೆತ್ತಿಗೆ ಇರ್ತು. ಚರಿತ್ರೆ ಹೀನೆ, ನನ್ನ ಮಗ ಯಾವತ್ತೇ ನಿನ್ನ ಭೇಟಿಯಾದ? ಯಾರೋ ಒಬ್ಬನ ಅಪರಾಧವನ್ನು ನನ್ನ ಮಗನ ತಲೆ ಯಾಕೆ ಕಟ್ತೀಯಾ? ಈ ದಾಸಿ ನಿನ್ನ ಜೊತೆ ಕೈ ಜೋಡಿಸಿರ್ಬೇಕು, ಇಲ್ಲಿ ಯಾರೋ ಪುರುಷ ಬಂದು ಹೋಗ್ತಾ ಇರಬೇಕು. ಇಷ್ಟು ಹೇಳಿ ಆ ಮುದುಕಿ ದೇವಯಾನಿಯನ್ನ ಮನೆ ಬಿಟ್ಟು ಓಡಿಸಿದ್ಲು. ದೇವಯಾನಿ ಕಣ್ಣೀರಿಟ್ಲು, ಬೇಡ್ಕೊಂಡ್ಲು, ಆದರೂ ಅವಳ ಮನಸ್ಸು ಕರಗಲೇ ಇಲ್ಲ. ಮುದುಕಿ ಅವಳನ್ನ ಮನೆಯಿಂದ ಹೊರಗಾಕಿದ್ಲು. ಪಾಪ ಬಡಪಾಯಿ ದೇವಯಾನಿ ರಾತ್ರಿ ವೇಳೆ ಕಣ್ಣೀರಿಡುತ್ತಾ ಮಗುನ್ ಕರ್ಕೊಂಡು ಹೊರಟೇ ಹೋದ್ಲು. ಅದೃಷ್ಟ ಎಂಬಂತೆ ರಾತ್ರಿಯ ವೇಳೆ ರಾಜ ವಿಕ್ರಮಾದಿತ್ಯ ವೇಷವನ್ನು ಬದಲಿಸಿಕೊಂಡು ಪ್ರಜೆಗಳ ಸ್ಥಿತಿಯನ್ನು ತಿಳಿದುಕೊಳ್ಳೋಕ್ಕೋಸ್ಕರ ನಗರ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಒಂಟಿಯಾಗಿ ಅಳ್ತಾ ಇದ್ದಂಥ ಆ ಮಹಿಳೆಯನ್ನು ಕಂಡು ರಾಜ ವಿಕ್ರಮಾದಿತ್ಯ ಅವಳ ಬಳಿಗೆ ಹೋಗಿ, ಯಾಕಮ್ಮ ಅಳ್ತಾ ಇದ್ದೀಯ ಅಂತ ಕೇಳ್ತಾನೆ. ಆದರೆ ದೇವಯಾನಿ ತನ್ನ ಸಂಸಾರದ ಕೀರ್ತಿಯನ್ನು ಭಂಗಪಡಿಸೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಅವಳು ಏನೂ ಹೇಳಲ್ಲ. ಆಗ ಬ್ರಾಹ್ಮಣ ವೇಷದಲ್ಲಿದ್ದಂಥ ರಾಜ ವಿಕ್ರಮಾದಿತ್ಯ ಆಕೆಗೆ ಹೇಳ್ತಾನೆ, ನಿನಗೆ ಏನೇ ದುಃಖ ಇರ್ಬೋದು, ಅದನ್ನು ತಡ್ಕೊಬೇಡ. ನಿನಗೇನಾದರೂ ಅನ್ಯಾಯ ಆಗಿದ್ದರೆ ಅದನ್ನು ದಯವಿಟ್ಟು ಮುಚ್ಚಿಡ್ಬೇಡ. ಅದು ಅನ್ಯಾಯ ಮಾಡಿದಷ್ಟೇ ದೊಡ್ಡ ಪಾಪ ಆಗುತ್ತೆ. ನೀನೊಂದು ಕೆಲಸ ಮಾಡು, ರಾಜ ವಿಕ್ರಮಾದಿತ್ಯನ ಬಳಿಗೆ ಹೋಗು ಮತ್ತು ನಿನಗೇನು ಅನ್ಯಾಯ ಆಗಿದೆ ಅನ್ನೋದನ್ನು ಅವನಿಗೆ ಹೇಳು. ಅವನು ಪ್ರಜೆಗಳಿಗೆ ತಂದೆಯ ಸಮಾನದಲ್ಲಿ ನಿಂತು ಒಂದು ನ್ಯಾಯವನ್ನು ಕೊಡಿಸ್ತಾನೆ. ದಯವಿಟ್ಟು ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಮತ್ತೆ ವಿಕ್ರಮಾದಿತ್ಯ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅವಳ ತಂದೆ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ತಂದೆ ಮನೆಗೆ ಬಂದಂತಹ ದೇವಯಾನಿಗೆ ತಾನು ಯಾಕೆ ಅನ್ಯಾಯವನ್ನು ಸಹಿಸಿಕೊಂಡು ಬಾಳಬೇಕನ್ನಂತ ಒಂದು ಯೋಚನೆ ಬರುತ್ತೆ. ಮಾರನೇ ದಿನ ಆಕೆ ತನ್ನ ತಂದೆಯೊಂದಿಗೆ ರಾಜ ವಿಕ್ರಮಾದಿತ್ಯನ ದರ್ಬಾರಿಗೆ ಹೋಗ್ತಾಳೆ. ಕುತೂಹಲಕಾರಿ ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಧನ್ಯವಾದಗಳು.